ಖಾಜಾ ಬಂದ ನವಾಜ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಘನತೆವೆತ್ತ ಜನಾಬ್ ಸೈಯದ್ ಮೊಹಮ್ಮದ್ ಅಲಿ ಎಐ ಹುಸೇನ್ ರವರಿಗೆ ಜನರಲ್ ಮೆಡಿಸಿನ್ ವಿಭಾಗವು ತನ್ನ ಪ್ರಾಮಾಣಿಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ. ಅವರ ದೂರದೃಷ್ಟಿಯ ನಾಯಕತ್ವ ಮತ್ತು ನಿರಂತರ ಪ್ರೋತ್ಸಾಹವು ಸಮಾಜದ ಪ್ರಯೋಜನಕ್ಕಾಗಿ ಸುಧಾರಿತ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಯಾವಾಗಲೂ ಸಹಾಯ ಮಾಡಿದೆ. ಇಂತಹ ನಿರಂತರ ಬೆಂಬಲದಿಂದಾಗಿ ಇಂದು ಆಸ್ಪತ್ರೆಯು ಜನರ ಆರೋಗ್ಯ ಅಗತ್ಯತೆಗಳನ್ನು ಪೂರೈಸುವ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ಮಾನವೀಯತೆಗೆ ಸೇವೆ ಸಲ್ಲಿಸುವುದು ಎಂಬ ವಿಶ್ವವಿದ್ಯಾಲಯದ ಉದಾತ್ತ ಧ್ಯೇಯ ವಾಕ್ಯವನ್ನು ಯಾವಾಗಲೂ ಎತ್ತಿ ಹಿಡಿದು ಪ್ರಚಾರ ಮಾಡಿದ್ದಕ್ಕಾಗಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮೊಹಮ್ಮದ್ ಅಬ್ದುಲ್ ವಹೀದ್ ರವರು, ಖಾಜಾ ಬಂದ ನವಾಜ್ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಘನತೆವೆತ್ತ ಕುಲಪತಿಗಳು ಮತ್ತು ಡಾಕ್ಟರ್ ಸೈಯದ್ ಮುಸ್ತಫ್ ಎಐ ಹುಸೇನ್ ರವರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ. ಶಿಬಿರವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸುವಲ್ಲಿ ಅಮೂಲ್ಯವಾದ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಆಡಳಿತಾತ್ಮಕ ಬೆಂಬಲ ನೀಡಿದ ಗೌರವಾನ್ವಿತ ಉಪಕುಲಪತಿ, ಕುಲಪತಿ, ಡೀನ್ ಮತ್ತು ವೈದ್ಯಕೀಯ ಅಧೀಕ್ಷಕರಿಗೆ ತಂಡವು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬೆಳಗ್ಗೆ 9ರಿಂದ ಮಧ್ಯಾಹ್ನ 1ರವರೆಗೆ ನಡೆದ ಶಿಬಿರದಲ್ಲಿ ಒಟ್ಟು 200 ಮತ್ತು ಅದಕ್ಕಿಂತ ಹೆಚ್ಚಿನ ಜನರನ್ನು ತಪಾಸಣೆ ಮಾಡಲಾಯಿತು. ಶಿಬಿರದ ಸಂಪರ್ಕವು ಅತ್ಯುತ್ತಮವಾಗಿತ್ತು. ಕಲಬುರಗಿ ನಗರದ ಜನರು ಮಾತ್ರವಲ್ಲದೆ ಜಿಲ್ಲಾದ್ಯಂತ ಹತ್ತಿರದ ಅನೇಕ ಹಳ್ಳಿಗಳಿಂದಲೂ ಭಾಗವಹಿಸುವಿಕೆ ಇತ್ತು. ಅಧ್ಯಾಪಕರು, ನಿವಾಸಿ ವೈದ್ಯರು, ನರ್ಸಿಂಗ್ ಸಿಬ್ಬಂದಿ ಮತ್ತು ಸಹಾಯಕ ಸಿಬ್ಬಂದಿ ಶಿಬಿರದ ಸುಗಮ ಸಂಘಟನೆ ಮತ್ತು ಯಶಸ್ವಿ ಅನುಷ್ಠಾನದಲ್ಲಿ ಉತ್ಸಾಹದಿಂದ ಮತ್ತು ಸಕ್ರಿಯವಾಗಿ ಭಾಗವಹಿಸಿದರು. ಅವರು ಸಮರ್ಪಿತ ಪ್ರಯತ್ನಗಳನ್ನು ಫಲಾನುಭವಿಗಳಿಗೆ ಸರಿಯಾದ ಮಾರ್ಗದರ್ಶನ, ಸಮಾಲೋಚನೆ ಮತ್ತು ಸ್ಕ್ರೀನಿಂಗ್ ಸೇವೆಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಪಡೆಯುವುದನ್ನು ಖಚಿತಪಡಿಸಿದವು. ಡಾಕ್ಟರ್ ಅನೀಶ್ ಗೋನ್ಗುಂಟಲ್, ಡಾಕ್ಟರ್ ಸೈಯದ್ ಮೊಹಮ್ಮದ್ ಹುಸೇನಿ ಮತ್ತು ಡಾಕ್ಟರ್ ಸುನಿಲ್ ರೆಡ್ಡಿ, ನಿವಾಸ ವೈದ್ಯರು, ಇತರ ತಂಡದ ಸದಸ್ಯರು ಶಿಬಿರದ ಯಶಸ್ವಿ ಸಂಘಟನೆ ಮತ್ತು ಪೂರ್ಣಗೊಳಿಸುವಿಕೆಯಲ್ಲಿ ಹೆಚ್ಚಿನ ಪಾತ್ರ ವಹಿಸಿದರು. ಜನರಲ್ ಮೆಡಿಸಿನ್ ವಿಭಾಗವು ಭವಿಷ್ಯದಲ್ಲಿ ಕಲಬುರಗಿ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳ ಸಾಮಾನ್ಯ ಜನರ ಪ್ರಯೋಜನಕ್ಕಾಗಿ ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ಇಂತಹ ಇನ್ನೂ ಅನೇಕ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲು ಎದುರು ನೋಡುತ್ತಿದೆ. ಡಾಕ್ಟರ್ ಮೊಹಮ್ಮದ್ ಅಬ್ದುಲ್ ವಹೀದ್ ಮುಖ್ಯಸ್ಥರು, ಜನರಲ್ ಮೆಡಿಸಿನ್ ವಿಭಾಗ, ಖಾಜಾ ಬಂದ ನವಾಜ್ ಬೋಧನೆ ಮತ್ತು ಜನರಲ್ ಆಸ್ಪತ್ರೆ ಕಲಬುರಗಿ. जो है मैं यहाँ नया मोहल्ले से खाजा बंदा नवाज हॉस्पिटल को यहाँ पर आया हूँ। न्यूज़ में देख के जो है थायराइड का कैंप यहाँ पर चल रहा है बोल के सुना था मैं। यहाँ अच्छी फैसिलिटीज़, अच्छी सर्विस दे रहे हैं। ऐसे कैंप रखे सो मेरे को बहुत अच्छा दिखा और अच्छी खुशी है की बात है। सब जने इसको जो है ये यूज़ में कर लेना। ನಮ್ಮೂರು ಆಕಾಶವಾಣಿ ಅಂದರೆ ನಂದಿಕೂರು. ನಂಗೆ ಥೈರಾಯ್ಡ್ ಚೆಕಪ್ ಗೊತ್ತಾಗಿದ್ದು ನ್ಯೂಸ್ನಲ್ಲಿ, ಅಲ್ಲಿ ಆಮೇಲೆ ಪೇಪರ್ನಲ್ಲಿ ಎಲ್ಲ ಬಿಟ್ಟಿತ್ತು. ಅದಕ್ಕೆ ನಾನು ಗೊತ್ತಾಗಿ ಥೈರಾಯ್ಡ್ ಚೆಕಪ್ ಮಾಡಿಸ್ಕೋಕೆ ಬಂದಿದ್ದೆ. ಇಲ್ಲಿ ಚೆಕಪ್ ಸರಿಯಾಗಿ ಮಾಡಿದ್ರು. ಮುಂದೂ ಇದೇ ಥರ ಕ್ಯಾಂಪ್ಗಳು ಮಾಡಲಿ, ಒಳ್ಳೆ ಟ್ರೀಟ್ಮೆಂಟ್ ಇದೆ, ಇಲ್ಲಿ ಒಳ್ಳೆ ಚೆಕಪ್ ಇದೆ ಅಂತ ಹೇಳಿ ಎಲ್ಲ ಜನ. मेरा नाम सुल्ताना है, अलन छप्पोर से मैं आई हूँ। न्यूज़पेपर में देखा है मैंने, इसके लिए जांच के लिए इधर आई थी। अच्छा सा ट्रीटमेंट हुआ है, साहब का शुक्रगुजार हूँ। अस्सलाम वालेकुम, मेरा नाम तस्बिया तबस्सुम है। मैं MS के मिल मदीना कॉलोनी से आई हूँ। मैं न्यूज़ में देखी हूँ KBN हॉस्पिटल में कैंप रखा था थायराइड का। मेरा काफ़ी अच्छा टेस्टिंग हुआ है। यहाँ पर अवाम के लिए बहुत अच्छी सहूलत हुई है और आगे भी अवाम के लिए सहूलत रहेगी इंशाल्लाह। साहिब का नमस्कार, अस्सलाम वालेकुम। हमारे इस फ्री थायराइड स्क्रीनिंग ड्राइव में हिस्सा लेने के लिए दिल से शुक्रिया। आवाम की तरफ से हमें जो प्यार मिला और जो सपोर्ट मिला, जो टर्नआउट मिला, उससे हम बहुत 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 खुश हैं और इससे हमारी मोराल भी बहुत बढ़ गई है। मैं आवाम से गुजारिश करता हूँ, गुलबर्गा की आवाम से मैं गुजारिश करता हूँ कि आप हमारे KBN हॉस्पिटल में जो स्टेट ऑफ आर्ट हेल्थ केयर इंफ्रास्ट्रक्चर है, इसकी सही इस्तेमाल कीजिए और आपके हेल्थ केयर नीड्स के लिए हम हमेशा यहाँ बैठे हैं।